ಆ ಬಳಿಕ ಎರಡನೇ ಋಣ ಯಾರ್ದ್ರಿ? ನಮ್ಮ ಮರ್ತ್ ನೋಡ್ರದ. ಇಲ್ಲೇ ಜಗಳ ಐತಿ ನೋಡ್ರಿ. ಈಗ ಇಲ್ಲೇ ಎರಡು ಪಾರ್ಟಿ ಆದವು. ಒಬ್ಬರು ತಾಯಿ ತಂದೆ ಅತಾರ, ಒಬ್ಬರು ತಂದೆ ತಾಯಿ ಅತಾರ. ಈ ಎರಡನೇದು ಅದ ಹೌದು. ಖರೆ ತಾಯಿ ತಂದೆ ಋಣ ಅಂದ್ರ ಬರೋಬ್ಬರಿಯೋ ಏನ ತಂದೆ ತಾಯಿ ಋಣ ಅಂದ್ರ ಬರೋಬ್ಬರಿಯೋ? ಇದ ಬರೋಬರಿ ಅದ ಹೌದ್ರಿ. ನಿಮ್ದು ಎಲ್ಲರಿಗೂ ಒಪ್ಪಿಗೆ ಐತಿಲ್ಲ. ನಿಮ್ದು ಇರ್ಲೇಬೇಕಾರೆ ಬಿಡ್ಲಿ, ಶಾಸ್ತ್ರ ಒಪ್ಪೈತಿ ತಾಯಿ ತಂದೆ ಋಣನ ಸರಿಯಾಗುತ್ತೆ. ಮೊದಲ ತಾಯಿ ನೆನಪಿಟ್ಟುಕೋರಿ ನೀವು. ಅದಕ್ಕೆ ನಮ್ಮ ಶಾಸ್ತ್ರಗಳು ಹೇಳಿದು, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಎಲ್ಲೋ ಮನುಷ್ಯನೇ, ಮೊಟ್ಟ ಮೊದಲಿಗೆ ನಿನಗೆ ದೇವರ ನಿರಾಕಾರ ನಿರ್ಗುಣನಾದಂಥ ಪರಮಾತ್ಮ ಅವನ ಮ್ಯಾಲ ನಿನ್ನ ನಂಬಿಕೆ ಐತೋ ಇಲ್ಲೋ ಆ ಮಾತು ಇರಲಿ. ನಿನ್ನ ಕಣ್ಣಿಗೆ ಕಾಣುವಂಥ ಹೆತ್ತ ತಾಯಿ ತಂದೆ ಏನದಾರಲ್ಲ, ಇವರು ನಿನಗೆ ಮೊದಲು ದೇವರಾಗಿ ಕಾಣುವಂತಾಗಲಿ ಅಂತಾರೆ. ಅದಕ್ಕೆ ತಾಯಿ ತಂದೆಯ ಋಣನೇ ಸರಿ. ಹಂಗಾರೆ ತಾಯಿ ತಂದೆ ಋಣ ನಮ್ಮ ಮ್ಯಾಲೆ ಏನೈತಿಪ್ಪ? ಅವ್ರೇನು ಉಪಕಾರ ಮಾಡ್ಯಾರು? ಇದನ್ನು ನಾವು ಹೆಜ್ಜೆ ಹೆಜ್ಜೆಗೆ ನೆನೆಸಬೇಕಿದನ್ನು. ನೆನೆಸಿದಾಗ ಹೃದಯ ಪಕ್ಕು ಆಕ್ಕತಿ, ತಾಯಿ ತಂದೆ ಸೇವಾ ಮಾಡುವ ಭಾವ ಹುಟ್ಟುತ್ತತಿ, ಅವರನ್ನು ಗೌರವಿಸುವ ಭಾವ ಹುಟ್ಟುತ್ತತಿ. ಇದಿಲ್ಲ ಅಂದ್ರೆ ಹೃದಯ ಕಲ್ಲಿನಕ್ಕಿಂತಲೂ ಕಠಿಣ ಆಗ್ತೈತಿ. ನೆನಪಿರಲಿ. ತಾಯಿ ಋಣ, ತಾಯಿ ಎಂಥ ಕರುಣಾಮಯಿ ಅಂತೀರಿ ನೀವು. ನಮಗೂ ನಿಮಗೂ ಜನ್ಮ ಕೊಟ್ಟಿರುವಂಥ ತಾಯಿನ ನೆನಪು ಮಾಡ್ಕೊರಿ. ಆ ಮಹಾತಾಯಿ 9-10 ತಿಂಗಳ ಪರ್ಯಂತರ ತನ್ನ ಪವಿತ್ರವಾದ ಉದರದಲ್ಲಿ ನಮ್ಮನ್ನು ಹೊತ್ತುಕೊಂಡು ಅಡ್ಡಾಡ್ತಾಳೆ. ಇದು ಯಾರಿಗೂ ಸಾಧ್ಯ ಇಲ್ಲ. ಈ ಕೆಲಸ ಅಪ್ಪ ಮಾಡ್ತಾನಂದ್ರೇನು ಇಲ್ಲ. ಪರಮಾತ್ಮ ಅದನ್ನು ತಾಯಿಗೆ ಹೊಣೆ ಕೊಟ್ಟಾನೆ ಹೊರತು ತಂದೆಗೆ 9-10 ತಿಂಗಳ ಪರ್ಯಂತರ ತನ್ನ ಪವಿತ್ರವಾದ ಉದರದಲ್ಲಿ ಹೊತ್ತುಕೊಂಡು ಅಡ್ಡಾಡ್ತಾಳು. ಸಾವಿನ ಜೊತೆಗೆ ಹೋರಾಡಿ ನಮಗೆ ಜನ್ಮ ಕೊಡ್ತಾಳು. ಅಮೃತಕ್ಕೆ ಸಮಾನವಾಗಿರುವಂಥ ತನ್ನ ಎದೆಯ ಹಾಲನ್ನು ನಮಗೆ ಕುಡಿಸ್ತಾಳು. ಸ್ವಲ್ಪ ಹೇಸ್ಕೊಳ್ಳಾರ್ದನೆ ನಮ್ಮ ಮಲಮೂತ್ರವನ್ನು ಆ ಮಹಾತಾಯಿ ತೊಳಿತಾಳು, ಬಳಿತಾಳು. ತಾ ಉಪವಾಸ ಇದ್ದು ನಮಗೆ ಉಣಿಸೆ ಬೆಳೆಸ್ತಾಳು. ಮಾತನಾಡುವುದನ್ನು ಕಲಿಸ್ತಾಳು ಮಹಾತಾಯಿ. ಕೈ ಹಿಡಿದು ನಡೆಯುವುದನ್ನು ಕಲಿಸ್ತಾಳು. ಹಾಗ ನಡೆದಾಡುವಾಗ ದಪ್ಪನ ಬಿದ್ದರೆ ಓಡಿ ಬಂದು ಅಪ್ಪಿಕೊಂಡು, ಅಯ್ಯೋ ನನ್ನ ಕಂದ ನಿನಗೆಲ್ಲಿ ಪೆಟ್ಟೈತಪ್ಪ ಯಪ್ಪ ಅಂತ ಮೈ ತುಂಬ ಕೈಯಾಡಿಸೆ ಕಣ್ಣೀರು ಹಾಕ್ತಾಳು. ಮನ್ಯಾಗ ಹಬ್ಬಿರಬೇಕು, ಇವು ಊಟಕ್ಕೆ ಕೂತಿರ್ಬೇಕು, ಓಡ್ಯಾಡಿ ತಂದು ನೀಡುತ್ತಿರಬೇಕು. ಇವ ಎಂದೂ ಹೆಂಡತಿಗೆ ಚಲೋ ಅಂದವಲ್ಲ, ಏನು ಚಲೋ ಮಾಡಿದಿ ಅಡುಗೆ ಅಂತ ಒಂದು ಮಾತು ಅಂದಿರಬೇಕು. ನನ್ನ ಗಂಡ ಎಷ್ಟು ಗುಣಗಾನ ಮಾಡಾಕತ್ಯ ನಂತರ ತನ್ನ ಪಾಲಿಂದು ತುಪ್ಪ ತಂತಂದು ನೀಡುತ್ತಿರಬೇಕು. ಇವು ಹಂಗೆ ಹೊಡಿತಿರ್ಬೇಕು. ಇವನ ಮಗಾನ ಅಂಬಾಗಾಲ ಹಾಕೋತ, ಯಪ್ಪ ನಾನು ನಿನ್ನ ಜೋಡಿ ಊಟ ಮಾಡವ ಅಂತ ಇವ ಬರ್ತಿರ್ಬೇಕು. ಇವ ಬಾ ನನ್ನ ಜೋಡಿ ಬಾ ಊಟ ಮಾಡ್ಬಾ ಅಂತ ಕರಿತಿರ್ಬೇಕು. ತುತ್ತು ತೊಗೊಂಡು ಹಿಂಗೆ ಮಾಡ್ತಿರ್ಬೇಕು. ಆ ಕೂಸ ಅಂಬಾಗಲ್ಲ ಹಾಕೋತ ಬಂದು ಅಷ್ಟು ದೂರ ಇದ್ದಾಗ ಆ ಕೂಸು 1-2 ಮಾಡಬೇಕು. ನಿಮ್ಗೆ ಹೇಳ್ತಾನು ಎಲ್ಲ ಇಲ್ಲೇ ಐತೇನತ. ನಾವು ಊಟ ಮಾಡಕ್ಕೆ ಕೂತಾನೆ ಅಂತಂದ್ರೇನು, ಇವು ಬಂದು ಹಿಂಗೆ ಮಾಡ್ತಾನಂತಂದ್ರೇನು, ಏನು ಊಟ ಮಾಡಬೇಕು, ಏನು ಅದನ್ನು ತಿನ್ನಬೇಕು, ಏನು ಇದನ್ನು ತಿನ್ನಬೇಕು. ಹಿಂಗೆ ಮಾಡಿ ಸಿಟ್ಟಿಗೆ ಎದ್ದು ನಿಮಗೆ ಹೇಳಿ ಅವನೇ ಯಾಕೆ ಇಲ್ಲಿ ಬಿಟ್ಟದಾನ. ಮತ್ತೆ ಹೆಣ್ತಿನ ಬಡಿತಾನ್ರಿ ಪಾಪ. ಮತ್ತು ಒಬ್ಬೊಬ್ಬರಿಗೆ ಹೆಣ್ತಿನ ಬಡಿಯೋಕ್ಕಾಗಂಗಿಲ್ಲ ರೀ. ಇವ ಹೋಗಿ ಗಾಡಿ ಹಾಯ್ತಾನ.
ಇಲ್ಲಾಂದ್ರೆ ಅದ ತಾಡ್ ತೊಗೊಂಡು ಮಾರಿಗೆ ಬಡ್ಕೊಂಡು ನಾನಾ ಹೊಕ್ಕನ ಕಡೆ ಅಂತೇಳಿ ಹೋಗಿಬಿಡ್ತಾನೆ. ಅಂದರೆ ನನ್ನ ಅಭಿಪ್ರಾಯ ಏನು, ತಂದೆ ಸುಮಾರಂತಲ್ಲ, ಈ ಪಾಲನೆ ಪೋಷಣೆ ಮಾಡುವಲ್ಲಿ, ಮಲಮೂತ್ರವನ್ನು ತೊಳೆಯುವಲ್ಲಿ, ಬಳಿಯುವಲ್ಲಿ, ಕೂಸ ಅಳುವಾಗ ಸಂರಕ್ಷಣೆ ಮಾಡುವಲ್ಲಿ ತಾಯಿ ಪಾತ್ರ ಎಷ್ಟು ಮುಖ್ಯ ಅನ್ನೋದು. ಅದಕ್ಕೆ ನಮ್ಮ ಶಾಸ್ತ್ರಗಳು ಏನಂದು, ಮೊದಲ ತಾಯಿನ ತಗೊಂಡ್ರು ಅವರು, ಆ ಬಳಿಕ ಎರಡನೇ ನಂಬರ್ ಇವಂಗಿಟ್ಟಾರ. ಇದ್ರ ಅರ್ಥ ಮತ್ತು ಸುಮಾರು ಅಲ್ಲ, ಮತ್ತು ನೀವು ಎಲ್ಲಿ ನನ್ನ ಇಳಿದು ಕೂಡಲೇ ಏನಾರ ಕೇಳಿರಿ, ಮತ್ತು ಚಲೋನ ಇವು ಸುಮ್ಮನೆ ನೀವು ಒಂದಿಟ್ಟು ನಗಲಿ ಅಂತ ಹೇಳಿದ್ದೇ ಹೊರತು, ತಾಯಿ ತಂದೆ ಅಂತಂದ್ರೆ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ನಮಗಿಬ್ಬರೂ ಪರಮ ಆದರಣೀಯರು. ಸುಮ್ಮನೆ ನಿಮಗೆ ಹೇಳ್ತಾನೆ, ತಾಯಿ ತಂದೆ ಪಾತ್ರ ಬಹಳ ಮುಖ್ಯ. ಶಿಶುನಾಳ ಶರೀಫ್ ಸಾಹೇಬರ ಮನೆಗೆ ಒಮ್ಮೆ ಬೀಗರು ಬರ್ತಾರೆ. ಬೀಗರು ಬರ್ತಾರೋ, ಮನ್ಯಾಗ ಶರೀಫ್ ಸಾಹೇಬರು ಇರಂಗಿಲ್ಲ. ಅವಾಗ ಇವರು ಮನ್ಯಾನವರು ಬರ್ರಿ ಬರ್ರಿ ಅಂತ ಸ್ವಾಗತ ಮಾಡಿಕೊಂಡ್ರು, ನೀರು ಕೊಟ್ಟರು, ಚಹಾ ಕೊಟ್ಟರು, ಎಲ್ಲ ಆಯ್ತು. ಶರೀಫ್ ಸಾಹೇಬರಿಗೆ ಭೇಟಿ ಆಗಕ್ಕೆ ಬಂದಿದ್ದೀವಿ ಅಂತ ಅವರಂದರು. ಅವರು ಹೋಗ್ಯಾರ್ರಿ, ಹೊರಗೆ ಹೋಗ್ಯಾರು ಅಂತಂದರು. ಇನ್ನು ಯಾವಾಗ ಬರ್ತಾರು ಅಂತ ಕೇಳಿರೋ ಅವ್ರು ಬಂದವರು. ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲರಿ ಅಂದರು ಅವರು. ವಾದದಟ್ಟ ನಮಗೆ ಗೊತ್ತಿರ್ತೈತಿ ಅವರು ಯಾವಾಗ ಬರ್ತಾರೋ, ಎಟೋತ್ನ್ಯಾಗ ಬರ್ತಾರೋ, ಮತ್ತು ಎಂದ ಬರ್ತಾರೋ. ಇಂದ ಬರ್ತಾರತ್ತಿಲ್ರಿ, ಎಂದು ಬರ್ತಾರೋ ಗೊತ್ತಿಲ್ಲ. ಅವರು ಬಂದಾಗನ ಖರೆ ರೀ ಅಂತಂದರು. ಇಲ್ಲ, ನಾವು ಒಟ್ಟು ಭೇಟಿ ಆಗಬೇಕಂತ ಬಂದಿದ್ದೀವಿ ಅಂದ್ರೆ ಅವ್ರೇನಂದ್ರು, ಭೇಟಿಯಾರ ಆಗಾಕ್ರಿ, ಏನಾರ ಮಾಡಕ್ರಿ, ಊಟ ಮಾಡಿ ಬರ್ರಿ ಅಂತ ಕರೆದ್ರು ಅವರು ಮನ್ಯಾನವ್ರು. ಇವರು ಸುಮ್ಮ ಊಟ ಮಾಡಬೇಕು ಬ್ಯಾಡ್ರಿ, ಊಟ ಮಾಡಬೇಕು ಬ್ಯಾಡ್ರಿ. ಅವ್ರಂದ್ರು, ಇಲ್ಲ ಶರೀಫ್ ಸಾಹೇಬ್ರು ಬರಲಿ, ಅವ್ರು ಬಂದಾಗನ ಕರ್ಕೊಂಡೇ ಊಟ ಮಾಡ್ತೀವಿ ಅಂತ ಇವು ಬೀಗ್ರಂದ್ರು. ನೇಮದ ಮನುಷ್ಯ ಅಲ್ಲವ, ಸುಮ್ಮ ಉಂಡು ಕಡ್ಯಾಕಾಗ್ರಿ ಅಂತ ಮನ್ಯಾನವ್ರು ಅಂದರು. ಅವರು ಉಣ್ಬೇಕು ಬ್ಯಾಡ್ರಿ, ನಿಮಗೆ ಹೇಳ್ತಾನೆ, ಎಲ್ಲಾರ ನಿಮಗೆ ಊಟ ಮಾಡಿ ನೀವು ಅನ್ಕ ಆರಾಮ್ ತಗೋರಿ, ಕಡ್ಯಾಕಾಗ್ರಿ ಅಂದ್ರೆ ಸುಮ್ಮ ಉಂಡು ಕಡ್ಯಾಕಾಗಬೇಕು. ನೀವು ಎಲ್ಲಾರ ಯಾರ್ದಾರ ದಾರಿ ನೋಡ್ಕೋತ ಅವ್ರದ್ದಾಗಲಿ ಇವ್ರದ್ದಾಗಲಿ, ಅವ್ರು ಬರಲಿ ಇವ್ರು ಬರಲಿ ಅನ್ನೋಟಿಗೆ ಮುಂದೆ ಏನಾಕತಿ ಹೇಳಕ್ಕೆ ಬರಂಗಿಲ್ಲ. ಹಂಗೇನಿಲ್ಲ, ಇವರು ಶರೀಫ್ ಸಾಹೇಬ್ರ ದಾರಿ ನೋಡ್ಕೋತ ಕುಂತರ್ರಿ. ಅವ್ರ ರಗಡೆ ಕರೆದ್ರು, ಊಟ ಮಾಡಲಿಲ್ಲ. ಇವ್ರ ಟೈಮ್ ಚಲೋ ಇತ್ತು, ಅರ್ಧ ತಾಸಿನಾಗ ಶರೀಫ್ ಸಾಹೇಬ್ರು ಬಂದೇ ಬಿಟ್ರು ಮನೆಗೆ. ಭಾಳ ಚಲೋ ಆತು, ಬರ್ರಿ ಬರ್ರಿ ಅಂತ ಇವ್ರಿಗೆ ಅಂದರು. ಯಾವಾಗ ಬಂದ್ರಿ ಅಂತ ಅವ್ರಂದರು. ಎಲ್ಲ ಮಾತು ಮುಗೀತು. ಈ ಬೀಗರ ಏನು ಅನ್ನಕೈತ್ರು, ಮರಾಯ ನಿನ್ನ ದಾರಿ ಭಾಳ ಹೊತ್ತಾತು ನಾವು ನೋಡಾಕತ್ತೆ, ಮೊದಲು ಊಟ ಮಾಡೋನು ಅಂದ್ರು ಅವರು. ಬಂದು ಬೀಗರ ಶರೀಫ್ ಸಾಹೇಬ್ಗೆ ಮೊದಲು ಊಟ ಮಾಡೋನು ಯಪ್ಪ ಅಂತಂದರು. ಶರೀಫ್ ಸಾಹೇಬ್ರು ಏನು ಅನ್ಬೇಕ್ರಿ, ನೆಂದ್ರಿ, ನಾ ಮೊದಲು ಮಕ್ಕಾ ಮದೀನಾಕ್ಕೆ ಹೋಗಿ ಬರ್ತನು, ಹಿಂದಾಡಿಸಿ ಊಟ ಮಾಡೋನು ಅಂದರು ಅವರು. ಮಕ್ಕಾ ಮದೀನಾಕ ಹಂಗಾರೆ ಇವ್ರು ಮೊದಲು ಕರೆದಿದ್ದು ಬೇಷಿತ್ತಲ್ಲ ಅಂದ್ರೆ ಅವ್ರು ಉಂಡು ಕಡೆಯಕ್ಕೆ ಆಗ್ತಿದ್ವಿ. ಮಕ್ಕಾ ಎಲ್ಲೇ ಮದೀನಾ ಎಲ್ಲೇ ಹೋದವರು ಎರಡೆರಡು ಮೂರು ತಿಂಗಳು ಬರಂಗಿಲ್ಲ. ಇನ್ನು ಇವು ಪುಣ್ಯಾತ್ಮ ಹೋಗಾವ ಯಾವಾಗ, ಬರಾವ ಯಾವಾಗ, ನಾವು ಉಣೋದು ಯಾವಾಗ, ಅಂತೂ ನಮ್ದು ಮುಗ್ದ ಬಂದೈತಿ ಅಂದ್ರೆ ಅವರು. ಮರಾಯ ಅದ್ರಾಗ ಒಬ್ಬ ಶಾಣೆ ಇದ್ರಿ ಮಾತಿನಾಗ ಬೀಗರೊಳಗೆ. ನೋಡಪ್ಪ, ನೀ ಮಕ್ಕಾ ಮದೀನಾಕ್ಕೆ ಹೋಗು, ನಮ್ದೇನು ತಕರಾರಿ ಇಲ್ಲ, ಮೊದಲು ಊಟ ಮಾಡೋನು, ನೀ ಮಕ್ಕಾ ಮದೀನಾಕ್ಕೆ ಹೋಗು, ನಾವು ನಮ್ಮ ಊರಿಗೆ ಹೋಗ್ತೀವಿ ಅಂದ್ರೆ ಅವ್ರು. ಹೇ ನೀವು ಊರಿಗೆ ಹೋಗಂಗಿಲ್ಲ, ಎಲ್ಲೂ ಇಲ್ಲ, ಊಟ ಮಾಡಂಗಿಲ್ಲ. ನಾ ಮಕ್ಕಾ ಮದೀನಾಕ್ಕೆ ಹೋಗಿ ಬಂದ ಬಳಿಕ ನಿಮ್ಮ ಊಟ ಸತ್ಯವು ಅಂದ್ರು. ಅವ್ರು ಶರೀಫ್ ಸಾಹೇಬ್ರು ಏನು ಮಾಡ್ರಿ, ಅಲ್ಲೇ ಕೋಲೆ ಮಗ್ಗಲ್ಕನ, ಅವ್ರ ಮನೆ ಮಗ್ಗಲ್ಕನ ಒಂದು ಸಾಣದ ಮನೆ ಇತ್ತು, ಒಳಗೆ ಹೋದರು. 5 ನಿಮಿಷ ಆಗಿತ್ತು, ಹೊರಗೆ ಬಂದರು. ಹೇಳ್ತಾರೆ, ನಾ ಮಕ್ಕಾ ಮದೀನಾಕ್ಕೆ ಹೋಗಿ ಬನ್ನಿ, ಊಟ ಮಾಡೋದು ನಡ್ರಿ ಅಂದರು. ಎಷ್ಟು ಹಗರದ ಮಕ್ಕಾ ಮದೀನಾ 5 ನಿಮಿಷದಾಗ, ಅದು ಹ್ಯಾಂಗ ಹಾದಿ, ಅದು ಹ್ಯಾಂಗ ಬಂದಿ, ಎಲ್ಲಿ ಮಕ್ಕಾ ಎಲ್ಲಿ ಮದೀನಾ ಅಂತ ಇವ್ರು ಅಂದರು. ಆವಾಗ ಶರೀಫ್ ಸಾಹೇಬ್ರು ಅಂತಾರೆ, ನನ್ನ ಮಕ್ಕಾ ಮದೀನಾ ಅರಬಸ್ಥಾನದೊಳಗಿಲ್ಲ, ನನ್ನ ಮಕ್ಕಾ ಮದೀನಾ ಅರಬಸ್ಥಾನದೊಳಗಿಲ್ಲ. ನನ್ನ ಮಕ್ಕಾ ಮಾ ಮೇರಿ ಮಕ್ಕಾ ಹೇ, ಬಾಪ್ ಮೇರಾ ಮದೀನಾ ಹೇ. ಒಳಗೆ ತಂದೆ ತಾಯಿ ಅದಾರು, ನಾ ಒಳಗೆ ಹೋದ್ನಿ, ನಮಸ್ಕಾರ ಮಾಡೀನಿ, ಬೀಗರು ಬಂದಾರು, ಊಟ ಮಾಡೋನು ಬರ್ರಿ ಅಂತ ಕರೆದ್ನಿ.
ಅವರು ಭಾಳ ಹೊತ್ತಾಗೈತಿಪ್ಪ, ನಮ್ದು ಊಟ ಆಗೈತಿ, ನೀ ಕರ್ಕೊಂಡು ಊಟ ಮಾಡು ಅಂತ ಅಪ್ಪಣೆ ಕೊಟ್ಟಾರು. ಅದಕ್ಕೆ ಬರ್ರಿ, ನಾ ಮಕ್ಕಾ ಮದೀನಾಕ್ಕೆ ಹೋಗೇ ಬಂದಾನಿ ಅಂತ. ಯಾಕೆ ಈ ಮಾತು ಹೇಳಬೇಕಾತು ಅಂತಂದರೆ, ಶರೀಫ್ ಸಾಹೇಬರಂತ ಶರೀಫ್ ಸಾಹೇಬರು, ಜಗದ್ಗುರು ಶಂಕರಾಚಾರ್ಯರು ಮೊದಲಾದ ಮಹಾನುಭಾವರು ತಾಯಿ ತಂದೆಗಳನ್ನು ಗೌರವಿಸಿದ್ದು ನಾವು ಕಾಣ್ತೀವಿ. ಅಂಥ ಮಹಾತ್ಮರೇ ಗೌರವಿಸಿದಾಗ ನಾವು ಯಾವ ಗಿಡದ ತಪ್ಪಲ್ಲಪ್ಪ. ಅದಕ್ಕೆ ಬಂಧುಗಳೇ ನೆನಪಿಟ್ಕೋರಿ, ಅವರ ಮನಸ್ಸನ್ನು ಮಾಡಿದ ವ್ಯಕ್ತಿ ಬೇಕಾದಷ್ಟು ದೊಡ್ಡವದಾನಂದರು. ಅವ 10 ಸಲ ಕಾಶಿಗೆ ರಾಮೇಶ್ವರಕ್ಕೆ ಹಜ್ಗೆ ಹೋಗಿ ಬಂದಾನಂದ್ರು ಪರಮಾತ್ಮ ಮೆಚ್ಚಂಗಿಲ್ಲ. ಇದನ್ನು ಗಟ್ಟಿಯಂಗೆ ತಿಳ್ಕೊರಿ. ನೀವು ತಾಯಿ ತಂದೆನ ಗೌರವಿಸಿದ ಬಳಿಕ ಏನು ಮಾಡ್ತೀರಿ ಮಾಡಿ. ಬಹಳದ ಅದರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ ತಾಯಿ ತಂದೆ ಋಣ ತೀರ್ಸಕ್ಕಾಗಂಗಿಲ್ಲ. ನೆನಪಿಟ್ಕೋರಿ. ಯಶಸ್ವಿಯಾಗಿ 16ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ.